ಪ್ರೀತಿಯ ಅನ್ನದಾತರಿಗೆ ಬೆಳಗಿನ ಶುಭೋದಯಗಳು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಿಢೀರ್ ₹7 ಕುಸಿತ ಕಂಡ ಹೀರೆಕಾಯಿ. ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 37/7/2026 ಗುರುವಾರ. ಆತ್ಮೀಯ ರೈತ ಮಿತ್ರರೇ, ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 22 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ ಗರಿಷ್ಠ ₹325ಗಳಿಗೆ ವ್ಯಾಪಾರವಾಯಿತು. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಟೊಮೊಟೊ ದರಪಟ್ಟಿಗಳನ್ನು ನೋಡಬಹುದು. ಪ್ರತಿನಿತ್ಯದ ತರಕಾರಿ ಬೆಲೆಗಳ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನಿನ್ನೆಯಂತೆ ಇಂದು ಕೂಡ ಸೋಲಾರ್ ಬೀನ್ಸ್ ಪ್ರತಿ ಕೆಜಿಗೆ ₹55ಗಳಂತೆ ವ್ಯಾಪಾರವಾಗಿದೆ. ನಿನ್ನೆ ಬುಧವಾರ ಕೂಡ ಪ್ರತಿ ಕೆಜಿಗೆ ₹55ಗಳಿಗೆ ವ್ಯಾಪಾರವಾಗಿತ್ತು. ರಿಂಗ್ ಬೀನ್ಸ್ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ, ಇಂದು ಕೂಡ ₹55ಗಳಿಗೆ ವ್ಯಾಪಾರವಾಗಿದೆ. ನಿನ್ನೆಯೂ ₹55ಗಳಿಗೆ ವ್ಯಾಪಾರವಾಗಿತ್ತು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖಾರದ ಮೆಣಸಿನಕಾಯಿ ದರದಲ್ಲಿ ₹2 ಕುಸಿತ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ ₹26ಗಳಿಗೆ ವ್ಯಾಪಾರವಾಗಿದ್ದ ಖಾರದ ಮೆಣಸಿನಕಾಯಿ ಇಂದು ₹24ಗಳಿಗೆ ವ್ಯಾಪಾರವಾಯಿತು. ಬಜ್ಜಿ ಮೆಣಸಿನಕಾಯಿ ನಾಟಿಯಲ್ಲಿ ₹2 ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ ₹58ಗಳಿಗೆ ವ್ಯಾಪಾರವಾಗಿದ್ದ ಬಜ್ಜಿ ಮೆಣಸಿನಕಾಯಿ ನಾಟಿ ಇಂದು ₹60ಗಳಿಗೆ ವ್ಯಾಪಾರವಾಯಿತು. ಬಜ್ಜಿ ಮೆಣಸಿನಕಾಯಿ ಎಕೋನಾ ಪ್ರತಿ ಕೆಜಿಗೆ ₹45ಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಎಕೋನಾ ಪ್ರತಿ ಕೆಜಿಗೆ ₹45ಗಳಂತೆ ವ್ಯಾಪಾರವಾಗಿತ್ತು. ದಪ್ಪ ಮೆಣಸಿನಕಾಯಿ ದರದಲ್ಲಿ ಇಂದು ಕೂಡ ₹3 ಕುಸಿತ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ ₹40ಗಳಂತೆ ವ್ಯಾಪಾರವಾಗಿದ್ದ ದಪ್ಪ ಮೆಣಸಿನಕಾಯಿ ಇಂದು ₹37ಗೆ ವ್ಯಾಪಾರವಾಯಿತು. ಸಾಂಬಾರ್ ಸೌತೆಕಾಯಿ ದರದಲ್ಲಿ ₹1 ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ ₹4ಗಳಿಗೆ ವ್ಯಾಪಾರವಾಗಿದ್ದ ಸಾಂಬಾರ್ ಸೌತೆ ಇಂದು ₹5ಗಳಿಗೆ ವ್ಯಾಪಾರವಾಯಿತು. ತಿನ್ನುವ ಸೌತೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ ₹16ಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ ₹16ಗಳಂತೆ ವ್ಯಾಪಾರವಾಗಿತ್ತು. ಗುಂಡು ಬದನೆ ದರದಲ್ಲಿ ₹3 ಕುಸಿತ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ ₹13ಗಳಂತೆ ವ್ಯಾಪಾರವಾಗಿದ್ದ ಗುಂಡು ಬದನೆ ಇಂದು ₹10ಗಳಿಗೆ ವ್ಯಾಪಾರವಾಗಿದೆ. ಬಿಳಿ ಬದನೆ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ ₹25ಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ₹25ಗಳಿಗೆ ವ್ಯಾಪಾರವಾಗಿತ್ತು. ಸ್ಥಿರವಾಗಿ ಉಳಿದ ಕುಂಬಳಕಾಯಿ ದರ. ನಿನ್ನೆ ಪ್ರತಿ ಕೆಜಿಗೆ ₹6ಗಳಿಗೆ ವ್ಯಾಪಾರವಾಗಿದ್ದ ಕುಂಬಳಕಾಯಿ ಇಂದು ಕೂಡ ಪ್ರತಿ ಕೆಜಿಗೆ ₹6ಗಳಂತೆ ವ್ಯಾಪಾರವಾಗಿದೆ. ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಹೀರೆಕಾಯಿ ದರದಲ್ಲಿ ಭಾರಿ ಕುಸಿತ ಕಾಣಬಹುದು. ನಿನ್ನೆ ₹25ಗಳಿಗೆ ವ್ಯಾಪಾರವಾಗಿದ್ದ ಹೀರೆಕಾಯಿ ಇಂದು ₹18ಗಳಿಗೆ ವ್ಯಾಪಾರವಾಗಿದೆ. ಇಂದು ಪಡವಲಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ ₹18ಗಳಂತೆ ವ್ಯಾಪಾರವಾಯಿತು. ತೊಂಡೆಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ ₹27ಅಂತೆ ವ್ಯಾಪಾರವಾಗಿದೆ. ಬುಧವಾರವೂ ಕೂಡ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ಹಾಗಲಕಾಯಿ ವೈಟ್ ಪ್ರತಿ ಕೆಜಿಗೆ ₹40ಗಳಂತೆ ವ್ಯಾಪಾರವಾಗಿದ್ದರೆ ಹಾಗಲಕಾಯಿ ಗ್ರೀನ್ ಕೂಡ ಪ್ರತಿ ಕೆಜಿಗೆ ₹40ಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ನಿನ್ನೆ ಪ್ರತಿ ಕೆಜಿಗೆ ₹20ಗಳಂತೆ ವ್ಯಾಪಾರವಾಗಿದ್ದ ಹೂಕೋಸ್ ಇಂದು ₹3 ಕುಸಿತ ಕಂಡಿದೆ. ಇಂದು ಪ್ರತಿ ಕೆಜಿಗೆ ₹17ಅಂತೆ ವ್ಯಾಪಾರವಾಗಿದೆ. ಕೋಸ್ ಚಪಾತಿ ಪ್ರತಿ ಕೆಜಿಗೆ ₹14ಅಂತೆ ವ್ಯಾಪಾರವಾಗಿದ್ದರೆ ಕೋಸ್ ಸ್ಯಾಂಡ್ವಿಚ್ ಪ್ರತಿ ಕೆಜಿಗೆ ₹15ಗಳಂತೆ ವ್ಯಾಪಾರವಾಯಿತು. ಫೈರ್ ವೈಟ್ ಮತ್ತು ಫೈರ್ ಗ್ರೀನ್ ದರದಲ್ಲಿ ₹5 ಕುಸಿತ ಕಾಣಬಹುದು. ನಿನ್ನೆ ಫೈರ್ ವೈಟ್ ಪ್ರತಿ ಕೆಜಿಗೆ ₹40ಗಳಿಗೆ ವ್ಯಾಪಾರವಾಗಿದ್ದರೆ ಫೈರ್ ಗ್ರೀನ್ ₹35ಗಳಿಗೆ ವ್ಯಾಪಾರವಾಗಿತ್ತು. ಸುನಾಮಿ ಸೌತೆ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ ₹10ಗಳಂತೆ ವ್ಯಾಪಾರವಾಗಿದೆ. ಎಳವನಕಾಯಿ ದರದಲ್ಲಿ ₹1 ಏರಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ ₹7ಅಂತೆ ವ್ಯಾಪಾರವಾಗಿದೆ. ಎಳವನಕಾಯಿ ಇಂದು ₹8ಗಳಿಗೆ ವ್ಯಾಪಾರವಾಯಿತು. ಇಂದು ಸೋರೆಕಾಯಿ ಪ್ರತಿ ಕೆಜಿಗೆ ₹14ಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ ₹14ಗಳಂತೆ ವ್ಯಾಪಾರವಾಗಿತ್ತು. ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಸೀಮೆ ಬದನೆಕಾಯಿ ಇಂದು ಪ್ರತಿ ಕೆಜಿಗೆ ₹26ಗಳಂತೆ ವ್ಯಾಪಾರವಾಯಿತು. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ ₹26ಗಳಂತೆ ವ್ಯಾಪಾರವಾಗಿದೆ. ಬೆಂಡೆಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ ₹18ಗಳಂತೆ ವ್ಯಾಪಾರವಾಗಿದೆ. G4 ಮೆಣಸಿನಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ ₹30ಗಳಿಗೆ ವ್ಯಾಪಾರವಾಯಿತು. ಹುಳಿ ಟೊಮೊಟೊ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ನಿನ್ನೆಯಂತೆ ಇಂದು ಕೂಡ ಪ್ರತಿ ಕೆಜಿಗೆ ₹8ಗಳಿಗೆ ವ್ಯಾಪಾರವಾಯಿತು. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆ ಪಟ್ಟಿಯನ್ನು ನೋಡಬಹುದು.
ಪ್ರೀತಿಯ ಅನ್ನದಾತರೆ, ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ. ಜೈ ಜವಾನ್ ಜೈ ಕಿಸಾನ್.